ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋನಾಗ ನಾವು ವೀಕ್ಷಕರೇ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಡಿಟೇಲ್ದಾಗ ಕಲಿಯೋಣ ನೋಡ್ರಿ. ವೀಕ್ಷಕರೇ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೇಕಂತಂದ್ರೆ ಒಂದು ಸ್ಟಾಕ್ನಾಗ ಮತ್ತು ಆ ಸ್ಟಾಕ್ನಾಗ ನಾವು ಟ್ರೇಡನ್ನು ತೊಗೋಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಭಾಗನ ವಹಿಸ್ತೈತಿ. ನಾವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನನ್ನು ಡೀಟೇಲ್ನಾಗ ಕಲಿಬೇಕಾಗ್ತೈತಿ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನೀವು ಕಲಿತ್ರೆ ನೀವು ಟ್ರೇಡ್ ಎಲ್ಲಿ ಬಾಯ್ ಮಾಡ್ಬೇಕು, ಎಲ್ಲಿ ಸೆಲ್ ಮಾಡ್ಬೇಕು, ಮತ್ತು ಏನ್ರಿ ನೀವು ಒಂದು ಟ್ರೇಡನ್ನು ತೊಗೊಂಡಿರಿ ಅವಾಗ ಏನು ಡಿಸಿಷನನ್ನು ತೊಗೋಬೇಕಂತ ನಿಮಗೆ ತಿಳಿಲಿಲ್ಲ ಅಂದ್ರೂ ನೀವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗಳನ್ನು ನೋಡಿ ಈಗ ಎಕ್ಸಿಟ್ ಆಗಬೇಕು ಇನ್ನೂ ಹೋಲ್ಡ್ ಇರಬೇಕು ಅಂತ ನಿಮ್ಗೆ ಗೊತ್ತಾಗ್ತೈತಿ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ ನೀವು ಒಂದು ಟ್ರೇಡ್ ತೊಗೋಬೇಕಾಗಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋಕ್ಕಾಗಲಿ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಇವತ್ತು ನಾವು ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಡೀಟೇಲ್ದಾಗ ಕಲಿಯೋಣ ನೋಡ್ರಿ ವೀಕ್ಷಕರೇ, ಒಂದನೇ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯಾವ್ದು ಅಂತಂದ್ರೆ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಇದು ನೋಡ್ರಿ, ಇದಕ್ಕೆ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಎದಕ್ಕೆ ಅಂತೇವೆ ಅಂತಂದ್ರೆ ಇದಕ್ಕೆ ಕಾಣಕ್ಕೆ ಹ್ಯಾಮರ್ ಥರ ಕಾಣ್ತೈತಿ. ಇದಕ್ಕೆ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತೇವಿ. ವೀಕ್ಷಕರೇ, ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆಗೈತಿ ಅಂತ ಹೆಂಗೆ ಕನ್ಸಿಡರ್ ಮಾಡ್ತೇವಂತ ಈಗ ಪಾಯಿಂಟ್ಸನ್ನು ನೋಡ್ರಿ. ಒಂದನೇ ಪಾಯಿಂಟ್ ಏನಂತಂದ್ರೆ ಇದು ಗ್ರೀನ್ ಕಲರ್ ಬಾಡಿ ಕಾಣತೈತ್ರಿ. ಈ ಗ್ರೀನ್ ಕಲರ್ ಬಾಡಿದ 3 ಪಟ್ಟ ಇದು ಲೋವರ್ ವೀಕ್ ಇರಬೇಕು. ಈ ಗ್ರೀನ್ ಕಲರ್ ಬಾಡಿದ 3 ಪಟ್ಟ ಲೋವರ್ ವೀಕ್ ಇದ್ರೆ ಇದಕ್ಕೆ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅನ್ಬೋದು. ಮತ್ತೊಂದು ಏನಂತಂದ್ರೆ ಪಾಯಿಂಟ್, ಗ್ರೀನ್ ಕಲರ್ ಇರ್ಬೋದು ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಮತ್ತು ರೆಡ್ ಕಲರ್ ಇರ್ಬೋದು. ಕಲರ್ ಮ್ಯಾಟರ್ ಆಗಂಗಿಲ್ಲ ರೀ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಾಗ. ಏನು ಮ್ಯಾಟರ್ ಆಗ್ತೈತೆ ಅಂತಂದ್ರೆ ಬಾಡಿದ 3 ಪಟ್ಟು ದೊಡ್ಡದ ಲೋವರ್ ವೀಕ್ ಇರಬೇಕು, ಮತ್ತು ಅಪ್ಪರ್ ವೀಕ್ ಸಣ್ಣದು ಸ್ವಲ್ಪ ಇದ್ರೆ ನಡೀತೈತಿ. ಭಾಳ ದೊಡ್ಡದು ಅಪ್ಪರ್ ವೀಕ್ ಇದ್ರೂ ಅದಕ್ಕೆ ನಾವು ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಈಗ ವೀಕ್ಷಕರೇ, ನಾವು ಚಾರ್ಟ್ನಾಗ ನೋಡೋಣ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಚಾರ್ಟ್ನಾಗ ಹೆಂಗೆ ಕಾಣ್ತೈತೆ ಅಂತ. ನೋಡ್ರಿ ವೀಕ್ಷಕರೇ, ಚಾರ್ಟ್ನಾಗ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಈ ಥರ ಕಾಣ್ತೈತಿ. ನೋಡ್ರಿ, ಇದು ರೆಡ್ ಕಲರ್ ಐತಿ. ನಂದಿನೇನಿಲ್ರಿ, ಗ್ರೀನ್ ಕಲರ್ ಇರಲಿ ರೆಡ್ ಕಲರ್ ಇರಲಿ ಅದು ಮ್ಯಾಟರ್ ಆಗಂಗಿಲ್ಲ. ಖರೆ ಬಾಡಿದ 3 ಪಟ್ಟು ದೊಡ್ಡದ ಲೋವರ್ ವೀಕ್ ಇರ್ಬೇಕು. ನೋಡ್ರಿ, ಕ್ಯಾಂಡಲ್ಗೆ 3 ಪಟ್ಟು ದೊಡ್ಡದ ಲೋವರ್ ವೀಕ್ ಐತಿ, ಅಪ್ಪರ್ ವೀಕನ್ನು ಸಣ್ಣದೈತಿ, ನಡಿತೈತಿ ಸಣ್ಣದಿದ್ರೆ. ಮತ್ತೊಂದು ಏನು ಪಾಯಿಂಟ್ ಅಂತಂದ್ರೆ ಯಾವಾಗೂ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಸಪೋರ್ಟ್ ಮ್ಯಾಗನ ಆಗ್ಬೇಕು. ಸಪೋರ್ಟ್ ಮ್ಯಾಗ ಆದ್ರೂ ಅದಕ್ಕೆ ನಾವು ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡ್ತೇವೆ. ರೆಜಿಸ್ಟೆನ್ಸ್ ಮ್ಯಾಗ ಆತಂದ್ರೆ ಅದಕ್ಕೆ ನಾವು ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್ ರೀ, ತಿಳ್ಕೊರಿ. ವೀಕ್ಷಕರೇ, ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆಗ ಈಗ ಟ್ರೇಡ್ ಹೆಂಗೆ ತೊಗೊಳೋದಂತ ನೋಡ್ರಿ. ಈಗ ಒಂದು ಡೌನ್ ಟ್ರೆಂಡ್ನಾಗ ಸಪೋರ್ಟ್ ಮ್ಯಾಗ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆತ, ನಮಗೆ ಗುರ್ತಾತ. ಈಗ ಏನು ಮಾಡ್ಬೇಕಂತಂದ್ರೆ ನಾವು ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅದ ಹಾಯ ಮತ್ತು ಲೋ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡ್ರಿ, ಈ ಥರ ಹಾಯ ಮತ್ತು ಈ ಥರ ಲೋ ಅನ್ನ ಮಾರ್ಕ್ ಮಾಡ್ಕೋಬೇಕು. ಮತ್ತು ಒಂದು ಚಲೋ ಗುಡ್ ಗ್ರೀನ್ ಕ್ಯಾಂಡಲ್ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅದ ಹಾಯನ್ನ ಬ್ರೇಕ್ ಮಾಡ್ಬೇಕು. ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಒಂದು ಹ್ಯಾಮರ್ ಕ್ಯಾಂಡಲ್ದ ಹಾಯನ್ನ ಬ್ರೇಕ್ ಮಾಡೈತಿ. ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡ್ಬೇಕ್ರಿ. ಅದು ಕ್ಲೋಸಿಂಗ್ ಕೊಡ್ಲಿಲ್ಲ, ಬರೀ ವೀಕ್ ಕೊಟ್ಟಿತ್ತಂದ್ರೆ ಅಂತ ಕ್ಯಾಂಡಲ್ಗನ್ನ ಕನ್ಸಿಡರ್ ಮಾಡೋದಿಲ್ಲ. ನೋಡ್ರಿ, ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಆತ ಅದ್ರ ಹಾಯನ್ನ ಮಾರ್ಕ್ ಮಾಡ್ಕೊಂಡು ಅದನ್ನ ಹಾಯನ್ನ ನೆಕ್ಸ್ಟ್ ಕ್ಯಾಂಡಲ್ ಒಂದು ಚಲೋ ಬುಲ್ಲಿಶ್ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ ಮಾಡಿತ್ತ. ಆ ಕ್ಯಾಂಡಲ್ದ ಕ್ಲೋಸಿಂಗ್ ಮ್ಯಾಗ ಎಂಟ್ರಿ ತೊಗೊಳೋದ್ರಿ, ಇಲ್ಲಿ ಬಾಯ್ ಮಾಡೋದ್ರಿ ಆ ಕ್ಯಾಂಡಲ್ದ ಕ್ಲೋಸಿಂಗ್ ಮ್ಯಾಗ. ಮತ್ತು ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನದ ಲೋ ಸ್ಟಾಪ್ ಲಾಸ್ ಇಡೋದ್ರಿ. ಮತ್ತು ಟಾರ್ಗೆಟ್ 1:2 ತೊಗೊಳಬೇಕು ಮಿನಿಮಮ್. ಇಲ್ಲಿಕ ನೆಕ್ಸ್ಟ್ ರೆಜಿಸ್ಟೆನ್ಸ್ ಬರುತ್ತಕಾನು ಈ ಟ್ರೇಡ್ನಾಗ ಇರ್ಬೋದು. ತಿಳಿತ್ರಿ ವೀಕ್ಷಕರೇ, ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಒಂದು ಬುಲ್ಲಿಶ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಇದೊಂದು ಸಪೋರ್ಟ್ ಮ್ಯಾಗ ಆಗಬೇಕು. ಮತ್ತು ಅದ್ರದ್ದು ಹಾಯ್ ಲೋ ಅನ್ನ ಮಾರ್ಕ್ ಮಾಡ್ಕೋಬೇಕು. ಅದ್ರ ಹಾಯನ್ನ ಒಂದು ಚಲೋ ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ಆ ಕ್ಯಾಂಡಲ್ನಾಗ ಬಾಯ್ ಮಾಡ್ಬೇಕು. ಆಮ್ಯಾಗ ಹ್ಯಾಮರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನದ ಲೋ ಸ್ಟಾಪ್ ಲಾಸ್ ಅನ್ನ ಇಡಬೇಕು. ಸ್ಟಾಪ್ ಲಾಸ್ ಮೇನ್ ಇಡಬೇಕ್ರಿ. ಸ್ಟಾಪ್ ಲಾಸ್ ಇಡಲಿಲ್ಲ ಅಂದ್ರೆ ನಿಮ್ದು ಕ್ಯಾಪಿಟಲ್ ವೈಪೌಟ್ ಆಗೋ ಚಾನ್ಸಸ್ ಇರ್ತೈತಿ. ವೀಕ್ಷಕರೇ, ಮತ್ತು ಟಾರ್ಗೆಟ್ 1:2 ರೇ ಮಿನಿಮಮ್ ತೊಗೋಬೇಕು. ಮತ್ತು ನೆಕ್ಸ್ಟ್ ರೆಜಿಸ್ಟೆನ್ಸ್ ಬರುತ್ತಕಾನು ನೀವು ಈ ಟ್ರೇಡ್ನಾಗ ಇರ್ಬೋದು. ವೀಕ್ಷಕರೇ, ಈಗ ನಾವು ನೆಕ್ಸ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅನ್ನ ನೋಡೋಣ. ನೋಡ್ರಿ ವೀಕ್ಷಕರೇ, ನೆಕ್ಸ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯಾವುದಂತಂದ್ರೆ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ನೋಡ್ರಿ ವೀಕ್ಷಕರೇ, ಇದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಉಲ್ಟಾ ಹ್ಯಾಮರ್ ಥರ ಕಾಣ್ತೈತಿ. ಹ್ಯಾಮರ್ ಥರನ ಐತಿ, ಬಟ್ ನೋಡ್ರಿ ಇದು ಉಲ್ಟಾ ಹ್ಯಾಮರ್ ಥರ ಐತಿ. ವೀಕ್ಷಕರೇ, ಇದ್ರಾಗೂ ಸೇಮರಿ ಶೂಟಿಂಗ್ ಸ್ಟಾರ್ ನಾಗ ಇದು ಬಾಡಿದ 3 ಪಟ್ಟು ದೊಡ್ಡದ ಅಪ್ಪರ್ ವೀಕ್ ಇರಬೇಕು. ಅಪ್ಪರ್ ವೀಕ್ ಹ್ಯಾಮರ್ನಾಗ ಲೋವರ್ ವೀಕ್ ಇರ್ಬೇಕಂದ್ರಿ 3 ಪಟ್ಟು ದೊಡ್ಡದ. ಖರೆ ಶೂಟಿಂಗ್ ಸ್ಟಾರ್ನಾಗ 3 ಪಟ್ಟು ದೊಡ್ಡದ ಅಪ್ಪರ್ ವೀಕ್ ಇರ್ಬೇಕು. ವೀಕ್ಷಕರೇ, ಹಿಂಗೆ 3 ಪಟ್ಟು ದೊಡ್ಡದು ಅಪ್ಪರ್ ವೀಕ್ ಇತ್ತಂದ್ರೆ ಇದಕ್ಕೆ ನಾವು ಶೂಟಿಂಗ್ ಸ್ಟಾರ್ ಅಂತ ಕನ್ಸಿಡರ್ ಮಾಡ್ಬೋದಾ. ಶೂಟಿಂಗ್ ಸ್ಟಾರ್ನಾಗ ಕಲರ್ ಮ್ಯಾಟರ್ ಆಗಂಗಿಲ್ಲ ರೀ. ಗ್ರೀನ್ ಕಲರ್ದು ಶೂಟಿಂಗ್ ಸ್ಟಾರ್ ಇರ್ಬೋದಾ, ರೆಡ್ ಕಲರ್ದು ಶೂಟಿಂಗ್ ಸ್ಟಾರ್ ಇರ್ಬೋದಾ. ಮತ್ತು ಇಲ್ಲಿ ಲೋವರ್ ವೀಕ್ ಸ್ವಲ್ಪ ಸಣ್ಣದಿದ್ರೆ ನಡಿತೈತಿ. ಖರೆ ಭಾಳ ದೊಡ್ಡದ ಲೋವರ್ ವೀಕ್ ಇರಬಾರ್ದು. ವೀಕ್ಷಕರೇ, ಈಗ ಬಾರಿ ನಾವು ಚಾರ್ಟ್ನಾಗ ನೋಡೋಣ ಶೂಟಿಂಗ್ ಸ್ಟಾರ್ ನಮ್ಗೆ ಚಾರ್ಟ್ನಾಗ ಹೆಂಗೆ ಕಾಣ್ತೈತಂತ. ನೋಡ್ರಿ ವೀಕ್ಷಕರೇ, ಶೂಟಿಂಗ್ ಸ್ಟಾರ್ ಯಾವಾಗೂ ಒಂದು ಅಪ್ ಟ್ರೆಂಡ್ ಮ್ಯಾಗ ರೆಜಿಸ್ಟೆನ್ಸ್ ಮ್ಯಾಗ ಆಗ್ಬೇಕು. ಮತ್ತು ಗ್ರೀನ್ ಕಲರ್ದು ಇರ್ಬೋದು, ರೆಡ್ ಕಲರ್ದು ಇರ್ಬೋದು, ಕಲರ್ ಮ್ಯಾಟರ್ ಆಗಂಗಿಲ್ಲ. ಸಣ್ಣದು ಒಂದು ಲೋವರ್ ವೀಕ್ ಇದ್ರೆ ನಡಿತೈತಿ, ಭಾಳ ದೊಡ್ಡ ಲೋವರ್ ವೀಕ್ ಇರಬಾರ್ದು. ಮತ್ತು ಅದ್ರದ ಅಪ್ಪರ್ ವೀಕ್ ಅದ್ರದ
ಬಾಡಿದ 3 ಪಟ್ಟು ದೊಡ್ಡದಿರ್ಬೇಕು. ಹಿಂಗಾಗಾನ ಏನು ಮಾಡ್ಬೇಕಂತಂದ್ರೆ ವೀಕ್ಷಕರೇ, ಶೂಟಿಂಗ್ ಸ್ಟಾರ್ದ ಹಾಯ ಮತ್ತು ಲೋನ್ನ ಮಾರ್ಕ್ ಮಾಡ್ಕೋಬೇಕು. ಮತ್ತು ಚಲೋ ಒಂದು ಬೇರಿಶ್ ಕ್ಯಾಂಡಲ್ ಹತ್ತಿರದ ಲೋವನ್ನು ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ಇಲ್ಲಿ ನೋಡ್ರಿ, ಇಂದ ನೆಕ್ಸ್ಟ್ ಕ್ಯಾಂಡಲ್ ಇದೆ, ಅಷ್ಟು ಚಲೋ ಕ್ಯಾಂಡಲ್ ಇಲ್ಲ. ಅದ್ರ ನೆಕ್ಸ್ಟ್ ಕ್ಯಾಂಡಲ್ ನೋಡ್ರಿ, ಒಂದು ಚಲೋ ಕ್ಯಾಂಡಲ್, ಬೇರಿಶ್ ಕ್ಯಾಂಡಲ್, ಲೋವನ್ನು ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ಈ ಕ್ಯಾಂಡಲ್ ಮ್ಯಾಗ ಇಲ್ಲಿ ಬಾಯ್ ಮಾಡ್ಬೇಕು ಮತ್ತು ಹತ್ತಿರದ ಹಾಯ ಸ್ಟಾಪ್ ಲಾಸ್ ಇಡಬೇಕು. ತಿಳಿತ್ರಿ ವೀಕ್ಷಕರೇ. ಮತ್ತು ಶೂಟಿಂಗ್ ಸ್ಟಾರ್ ರೆಜಿಸ್ಟೆನ್ಸ್ ಮ್ಯಾಗ ಆಗಬೇಕು. ಸಪೋರ್ಟ್ ಮ್ಯಾಗ ಶೂಟಿಂಗ್ ಸ್ಟಾರ್ ಆದ್ರೆ ಅದಕ್ಕೆ ನಾವು ಶೂಟಿಂಗ್ ಸ್ಟಾರ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಮತ್ತು ಟಾರ್ಗೆಟ್ ಇದ್ರಾಗೂ ಸೇಮ್ ರೀ, 1:2 ರೇ ಮಿನಿಮಮ್ ಟಾರ್ಗೆಟ್ ತೊಗೊಳಕಬೇಕು. ಮತ್ತು ನೆಕ್ಸ್ಟ್ ಸಪೋರ್ಟ್ ಬರೋ ತನಕ ಈ ಟ್ರೇಡ್ನಾಗ ಇರ್ಬೋದು. ತಿಳಿತ್ರಿ ವೀಕ್ಷಕರೇ. ಈಗ ಬರ್ರಿ ನಾವು ನೆಕ್ಸ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನೋಡೋಣ. ನೋಡ್ರಿ ವೀಕ್ಷಕರೇ, ನೆಕ್ಸ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯಾವ್ದು ಅಂತಂದ್ರೆ ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಮತ್ತು ಬೇರಿಶ್ ಸ್ಪಿನ್ನಿಂಗ್ ಟಾಪ್. ಇಲ್ಲಿ ಹೆಸರಲ್ಲೇನ ಗೊತ್ತಾಗ್ತೈತ್ರಿ. ಬುಲ್ಲಿಶ್ ಅಂದ್ರೆ ಏರೋ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಬೇರಿಶ್ ಅಂದ್ರೆ ಬಿಡೋ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಫಸ್ಟ್ ನಾವು ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪನ್ನು ನೋಡೋಣ. ನೋಡ್ರಿ ವೀಕ್ಷಕರೇ, ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ ಒಂದು ಸಪೋರ್ಟ್ ಮ್ಯಾಗ ಆಗ್ಬೇಕಾ. ಮತ್ತು ಇದ್ರದ್ದು ಏನಂತಂದ್ರೆ ಮೇನ್ ಪಾಯಿಂಟ್, ಇದು ಬಾಡಿದ 3 ಪಟ್ಟು ದೊಡ್ಡದು. ಅಪ್ಪರ್ ವಿಕ್ಕನ್ನು ಇರಬೇಕಾ, ಲೋವರ್ ವಿಕ್ಕನ್ನು ಇರಬೇಕಾ. ಅಪ್ಪರ್ ವಿಕ್ಕನ್ನು ಇರ್ಬೇಕು, ಲೋವರ್ ವಿಕ್ಕನ್ನು ಇರ್ಬೇಕು. ಬಾಡಿದ 3 ಪಟ್ಟು ಅಂದ್ರೆ ಇದಕ್ಕೆ ನಾವು ಸ್ಪಿನ್ನಿಂಗ್ ಟಾಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರಾಗನು ಕಲರ್ ಮೆಟರ್ ಆಗಂಗಿಲ್ಲ ರೀ. ರೆಡ್ಡು ಇರ್ಬೋದಾ, ಗ್ರೀನು ಇರ್ಬೋದಾ. ಬಟ್ 3 ಪಟ್ಟು ದೊಡ್ಡದ ಅಪ್ಪರ್ ವಿಕ್ಕ ಲೋವರ್ ವಿಕ್ಕ ಇರಬೇಕಾ. ಮತ್ತು ಇದೊಂದು ಸಪೋರ್ಟ್ ಮ್ಯಾಗ ಆಗ್ಬೇಕು. ಮೇನ್ ಅಂತಂದ್ರೆ ಇದೊಂದು ಸಪೋರ್ಟ್ ಮ್ಯಾಗ ಆದ್ರೆ ಅದಕ್ಕೆ ನಾವು ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಅಂತ ಕನ್ಸಿಡರ್ ಮಾಡ್ತೀವಿ. ತಿಳಿತ್ರಿ ವೀಕ್ಷಕರೇ. ಈಗ ಬೇರಿಶನ್ನು ನೋಡೋಣ, ಆಮೇಲೆ ಎರಡು ಕೂಡಿ ಚಾರ್ಟ್ನಾಗ ನಾವು ನೋಡೋಣ. ಎಕ್ಸಾಂಪಲ್ ಬೇರಿಶ್ನಾಗೂ ಸೇಮ್ ರೀ, ಬಾಡಿದ 3 ಪಟ್ಟು ದೊಡ್ಡದ ಅಪ್ಪರ್ ವಿಕ್ಕ ಲೋವರ್ ವಿಕ್ಕ ಇರಬೇಕಾ. ಮತ್ತು ಕಲರ್ ಮೆಟರ್ ಆಗಿಲ್ಲ ರೀ. ಬೇರಿಶ್ ಸ್ಪಿನ್ನಿಂಗ್ ಟಾಪ್ನಾಗೂ ಗ್ರೀನ್ ಕಲರು ಇರ್ಬೋದಾ, ರೆಡ್ ಕಲರು ಇರ್ಬೋದಾ. ಖರೆ ಏನಂತಂದ್ರೆ ಮೇನ ಇದು ರೆಜಿಸ್ಟೆನ್ಸ್ ಮ್ಯಾಗ ಆಗ್ಬೇಕು. ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಸಪೋರ್ಟ್ ಮ್ಯಾಗ ಆಗ್ಬೇಕು ಮತ್ತು ಬೇರಿಶ್ ಸ್ಪಿನ್ನಿಂಗ್ ಟಾಪ್ ರೆಜಿಸ್ಟೆನ್ಸ್ ಮ್ಯಾಗ ಆಗ್ಬೇಕು. ಅಂತಂದ್ರೆ ಇದಕ್ಕೆ ನಾವು ಬೇರಿಶ್ ಸ್ಪಿನ್ನಿಂಗ್ ಟಾಪ್ ಅಂತೀವಿ, ಇದಕ್ಕೆ ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಅಂತೀವಿ. ತಿಳಿತ್ರಿ. ಈಗ ಬರ್ರಿ ನಾವು ಚಾರ್ಟ್ನಾಗ ಲೈವ್ ಎಕ್ಸಾಂಪಲ್ ನೋಡೋಣ, ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ. ನೋಡ್ರಿ ವೀಕ್ಷಕರೇ, ಚಾರ್ಟ್ನಾಗ ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಹೆಂಗೆ ಕಾಣ್ತೈತೆ ಅಂತ. ಒಂದು ಡೌನ್ ಟ್ರೆಂಡ್ನಾಗ ಒಂದು ಸಪೋರ್ಟ್ ಮ್ಯಾಗ ನೋಡ್ರಿ ಇಲ್ಲಿ ಆಗೈತಿ. ಬಾಡಿದ 3 ಪಟ್ಟು ಅಪ್ಪರ್ ವಿಕ್ ಐತಿ, ಲೋವರ್ ವಿಕ್ ಐತಿ. ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಅಂತ ಗುರ್ತಾತ. ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ದ ಹಾಯ ಮತ್ತು ಲೋ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹತ್ರದ ಹಾಯ ಒಂದು ಚಲೋ ಗುಡ್ ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ನೋಡ್ರಿ, ನೆಕ್ಸ್ಟ್ ಕ್ಯಾಂಡಲ್ ಚಲೋ ಬುಲ್ಲಿಶ್ ಕ್ಯಾಂಡಲ್ ಆಗಿ ಆ ಥರ ಹಾಯನ್ನ ಮಾಡಿ ಕ್ಲೋಸಿಂಗ್ ಕೊಟ್ಟೈತಿ. ಹಾಯನ್ನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟೈತಿ. ಆ ಕ್ಯಾಂಡಲ್ದ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ತೊಗೋತಿದ್ದು, ನಾವು ಬಾಯ್ ಮಾಡ್ತಿದ್ದು ಸ್ಟಾಕನ್ನು. ಮತ್ತು ಸ್ಟಾಪ್ ಲಾಸ್ ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ದ ಲೋ ಸ್ಟಾಪ್ ಲಾಸ್ ಇಡ್ತಿದ್ದು. ಟಾರ್ಗೆಟ್ 1:2 ರೀ ಮಿನಿಮಮ್ ತೊಗೋಬೇಕು. ಇಲ್ಲಿಕ ನೆಕ್ಸ್ಟ್ ರೆಜಿಸ್ಟೆನ್ಸ್ ಬರೋ ತನಕ ಈ ಟ್ರೇಡ್ನಾಗ ನೀವು ಇರ್ಬೋದು. ತಿಳಿತ್ರಿ ವೀಕ್ಷಕರೇ. ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಬರೀ ಈಗ ನಾವು ಬೇರಿಶ್ ಸ್ಪಿನ್ನಿಂಗ್ ಟಾಪನ್ನು ಚಾರ್ಟ್ನಾಗ ನೋಡೋಣ. ನೋಡ್ರಿ ವೀಕ್ಷಕರೇ, ಬೇರಿಶ್ ಸ್ಪಿನ್ನಿಂಗ್ ಟಾಪ್ನಾಗೂ ಹೇಳಿನ ಕಲರ್ ಮೆಟರ್ ಆಗಿಲ್ಲ. ಗ್ರೀನ್ ಇರ್ಬೋದಾ, ರೆಡ್ ಇರ್ಬೋದಾ. ಬಟ್ ಏನಿರ್ಬೇಕು ಮೇನ ರೆಜಿಸ್ಟೆನ್ಸ್ ಮ್ಯಾಗ ಆಗ್ಬೇಕು. ನೋಡ್ರಿ, ಇದೊಂದು ಅಪ್ ಟ್ರೆಂಡ್ ಮ್ಯಾಗ ರೆಜಿಸ್ಟೆನ್ಸ್ ಮ್ಯಾಗ ಆಗೈತಿ. ಇಲ್ಲಿ ಬೇರಿಶ್ ಸ್ಪಿನ್ನಿಂಗ್ ಟಾಪ್ ಆಗೋಣ. ಹತ್ರದ ಹಾಯ ಮತ್ತು ಲೋ ಅನ್ನ ಮಾರ್ಕ್ ಮಾಡ್ಕೋಬೇಕು. ಆಮ್ಯಾಗ ಒಂದು ಚಲೋ ಬೇರಿಶ್ ಕ್ಯಾಂಡಲ್ ಹತ್ರದ ಲೋ ಅನ್ನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ನೋಡ್ರಿ, ಇದು ಗ್ರೀನ್ ಕಲರ್ ಕ್ಯಾಂಡಲ್ ಆಗೈತಿ. ಈ ಕ್ಯಾಂಡಲನ್ನು ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ನೋಡ್ರಿ, ಒಂದು ಚಲೋ ಬೇರಿಶ್ ಕ್ಯಾಂಡಲ್ ಆಗೈತಿ. ಈ ಕ್ಯಾಂಡಲ್ದ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ತೊಗೊಳೋದ ಮತ್ತು ಬೇರಿಶ್ ಸ್ಪಿನ್ನಿಂಗ್ ಟಾಪ್ದ ಹಾಯನ್ನು ಸ್ಟಾಪ್ ಲಾಸ್ ಇಡೋದು. ಟಾರ್ಗೆಟ್ 1:2 ರೇ ಮಿನಿಮಮ್ ತೊಗೋಬೇಕು. ಮತ್ತು ಇಲ್ಲಿಕ್ರ ನೆಕ್ಸ್ಟ್ ಸಪೋರ್ಟ್ ಬರೋ ತನಕ ಈ ಟ್ರೇಡ್ನಾಗ ನೀವು ಇರ್ಬೋದು. ಈ ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಸಪೋರ್ಟ್ ಮ್ಯಾಗ ಆಗ್ಬೇಕು, ಬೇರಿಶ್ ಸ್ಪಿನ್ನಿಂಗ್ ಟಾಪ್ ರೆಜಿಸ್ಟೆನ್ಸ್ ಮ್ಯಾಗ ಆಗ್ಬೇಕು. 2 ಪಾಯಿಂಟ್ ರೀ. ಉಳ್ಕಿದ್ದೆಲ್ಲ ಕಾಮನ್ ಸೇಮ್ ಇದಾವ್ರಿ ಇದ್ರನಾಗ. ತಿಳಿತ್ರಿ. ಈಗ ಬರ್ರಿ ನಾವು ನೆಕ್ಸ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನನ್ನು ನೋಡೋಣ. ನೋಡ್ರಿ, ನೆಕ್ಸ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯಾವ್ದು ಅಂತಂದ್ರೆ ಬುಲ್ಲಿಶ್ ಮಾರೋಬುಜು, ಬೇರಿಶ್ ಮಾರೋಬುಜು. ಮಾರೋಬುಜೋದ್ ಮೀನಿಂಗ್ ಫಸ್ಟ್ ತಿಳ್ಕೊರಿ, ಅಂದ್ರೆ ನಿಮಗೆ ಗೊತ್ತಾಗ್ತೈತಿ. ಮಾರೋಬುಜು ಅಂತಂದ್ರೆ ಒಬ್ಬ ಶಕ್ತಿವಂತ ಪುರುಷಲಿಕ ವ್ಯಕ್ತಿ. ಅಂದ್ರೆ ಅವಂಗ ಫುಲ್ ಪವರ್ ಇರ್ತೈತಿ. ಅವ್ನು ಲಡಾಯಿ ಮಾಡ್ಬೇಕಂದ್ರೆ ಅವ ಫುಲ್ ತಾಕತ್ವರ್ ಇರ್ತೈತಿ. ಅವ್ಗೆ ಸೋಲ್ಸೋದು ಭಾಳ ಕಠಿಣ ಇರ್ತೈತಿ. ನಾನು ಇದ್ರ ಹೆಸರು ಬುಲ್ಲಿಶ್ ಮಾರೋಬುಜು ಅಂತಂದ್ರೆ ಬುಲ್ ಭಾಳ ಸ್ಟ್ರಾಂಗ್ ಇದಾರೆ ಅನ್ನಂಗೆ ಇತರ ಅರ್ಥ. ನೋಡ್ರಿ, ಬುಲ್ಲಿಶ್ ಮಾರೋಬುಜು ಯಾವಾಗನು ನಾರ್ಮಲ್ ಕ್ಯಾಂಡಲ್ಗಿಂತ 2ರಿಂದ 3 ಪಟ್ಟು ದೊಡ್ಡದು ಕ್ಯಾಂಡಲ್ ಇರ್ತೈತಿ ರೀ. ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಅಂತಲ್ಲ ರೀ ನಮಗೆ ಚಾಟ, ಹಂಗೆ ನಾರ್ಮಲ್ ಇರಂಗಿಲ್ಲ ರೀ. ನಮಗೆ 2ರಿಂದ 3 ಪಟ್ಟು ದೊಡ್ಡದು ಕಾಣ್ತಿರ್ತೈತಿ ಬುಲ್ಲಿಶ್ ಮಾರೋಬುಜು. ಬುಲ್ಲಿಶ್ ಮಾರೋಬುಜೋನ್ಯಾಗ ಲೋವರ್ ವಿಕ್ ಸಣ್ಣದಿದ್ರೆ ನಡೀತೈತಿ, ಭಾಳ ದೊಡ್ಡದು ಲೋವರ್ ವಿಕ್ ಇರಬಾರ್ದು. ವಿಕ್ಕ ಇರಲಿಲ್ಲ ಅಂದ್ರೆ ಬೆಸ್ಟ್ ರೀ, ಅದಕ್ಕೆ ಚಲೋ ಮಾರೋಬುಜು ಅಂತೀವಿ. ಬಟ್ ಹಂಗೆ ಆಗೋದು ಭಾಳ ಕಠಿಣ ಐತಿ ಮಾರ್ಕೆಟ್ನಾಗ. ಅಣ್ಣಾನ ಸಣ್ಣದು ಒಂದು ಲೋವರ್ ವಿಕ್ ಇದ್ರೆ ನಡೀತೈತಿ, ಬಟ್ ಅಪ್ಪರ್ ವಿಕ್ಕರೇ ಇರಬಾರ್ದ. ಅಪ್ಪರ್ ವಿಕ್ ಇದ್ರೆ ಅದಕ್ಕೆ ನಾವು ಬುಲ್ಲಿಶ್ ಮಾರೋಬುಜು ಅಂತ ಕನ್ಸಿಡರ್ ಮಾಡಂಗಿಲ್ಲ. ಲೋವರ್ ವಿಕ್ ಸಣ್ಣದಿದ್ರೆ ನಡೀತೈತಿ. ವೀಕ್ಷಕರೇ, ಈಗ ಬರೀ ಬೇರಿಶ್ ಮಾರೋಬುಜನ್ನು ತಿಳ್ಕೊಳ್ಳೋಣ, ಆಮೇಲೆ ನಾವು ಚಾರ್ಟ್ನಾಗ ಹೋಗಿ ಲೈವ್ ಎಕ್ಸಾಂಪಲ್ ನೋಡೋಣ. ನೋಡ್ರಿ, ಬೇರಿಶ್ ಮಾರೋಬುಜನು ಸೇಮ್ ಬುಲ್ಲಿಶ್ ಮಾರೋಬುಜು ಥರನ, ಬಟ್ ಕಲರ್ ಮ್ಯಾಟರ್ ಆಗ್ತೈತ್ರಿ. ಇಲ್ಲಿ ಬುಲ್ಲಿಶ್ ಮಾರೋಬುಜು ಯಾವಾಗೂ ಗ್ರೀನೇ ಇರ್ಬೇಕು, ಬೇರಿಶ್ ಮಾರೋಬುಜು ಯಾವಾಗೂ ರೆಡ್ನೇ ಇರ್ಬೇಕು.
ನೋಡ್ರಿ ವೀಕ್ಷಕರೇ, ನಾರ್ಮಲ್ ಕ್ಯಾಂಡಲ್ಗಿಂತ 2-3 ಪಟ್ಟು ದೊಡ್ಡದಿರ್ತೈತಿ ಬೇರಿಶ್ ಮಾರುಬುಜು. ಅಪ್ಪರ್ ವಿಕ್ ಒಂದು ಸ್ವಲ್ಪ ಸಣ್ಣದಿದ್ರೆ ನಡಿತೈತಿ, ಮ್ಯಾಗ ಅಪ್ಪರ್ ವಿಕ್ ಇರಲಿಲ್ಲ ಅಂದ್ರೆ ಭಾಳ ಒಳ್ಳೇದ. ಲೋವರ್ ವಿಕ್ರೆ ಒಟ್ಟ ಇರಬಾರ್ದ, ಲೋವರ್ ವಿಕ್ ಸ್ವಲ್ಪ ಇದ್ರೆ ಅದಕ್ಕೆ ನಾವು ಬೇರಿಶ್ ಮಾರುಬುಜು ಅಂತ ಕನ್ಸಿಡರ್ ಮಾಡಂಗಿಲ್ಲ. ಮತ್ತು ವೀಕ್ಷಕರು ಈ ಥರ ಕಲರ್ ಮ್ಯಾಟರ್ ಆಗ್ತೈತಿ. ಬೇರಿಶ್ನಾಗ ಯಾವಾಗೂ ರೆಡ್ ಇರ್ಬೇಕು ಕ್ಯಾಂಡಲ್, ಮತ್ತು ಬುಲ್ಲಿಶ್ನಾಗ ಯಾವಾಗೂ ಗ್ರೀನ್ ಕ್ಯಾಂಡಲ್ ಇರ್ಬೇಕು. ಈಗ ನಾವು ಚಾರ್ಟ್ನಾಗ ಹೋಗಿ ನೋಡೋಣ. ನೋಡ್ರಿ ವೀಕ್ಷಕರೇ, ಚಾರ್ಟ್ನಾಗ ಹಿಂಗೆ ಕಾಣ್ತೈತಿ ಬುಲ್ಲಿಶ್ ಮಾರುಬುಜು. ನೋಡ್ರಿ ಒಂದು ಡೌನ್ ಟ್ರೆಂಡ್ ಮ್ಯಾಗ ಸಪೋರ್ಟ್ ಮ್ಯಾಗ ಒಂದು ಬುಲ್ಲಿಶ್ ಮಾರುಬುಜು ಆತ. ಬುಲ್ಲಿಶ್ ಮಾರುಬುಜಾಗನ ಹತ್ತಿರದ ಹಾಯ ಮತ್ತು ಲೋವನ್ನು ಮಾರ್ಕ್ ಮಾಡ್ಕೋಬೇಕು. ಯಾವುದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗನ ಹತ್ತಿರದ ಹಾಯ್ ಮತ್ತು ಲೋವನ್ನು ಮಾರ್ಕ್ ಮಾಡ್ಕೋಬೇಕು. ಇದು ತಿಳ್ಕೊರಿ, ಇದು ಬರ್ಕೋರಿ ಒಂದು ಬುಕ್ನಾಗ. ಬುಲ್ಲಿಶ್ ಮಾರುಬುಜೋದು ಹಾಯ ಒಂದು ಚಲೋ ಬುಲ್ಲಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ, ಆ ಕ್ಯಾಂಡಲ್ ಮೇಲೆ ಎಂಟ್ರಿ ಆಗ್ಬೋದು. ನೆಕ್ಸ್ಟ್ ಕ್ಯಾಂಡಲ್ನಾಗ ಆಗೈತಿ ಚಲೋ ಕ್ಯಾಂಡಲ್ ಐತಿ, ಆ ಕ್ಯಾಂಡಲ್ನಾಗ ನೀವು ಇಲ್ಲಿ ಎಂಟ್ರಿ ತೊಗೋಬೋದ. ಮತ್ತು ಬುಲ್ಲಿಶ್ ಮಾರುಬುಜೋದಲ್ಲೂ ಸ್ಟಾಪ್ ಲಾಸ್ ಇಡಬೇಕು. ಟಾರ್ಗೆಟ್ 1:2 ರೇ ತೊಗೋಬೇಕು. ಇಲ್ಲಿಕ ನಾರ್ಮಲಿ ಬುಲ್ಲಿಶ್ ಮಾರುಬುಜು ಭಾಳ ದೊಡ್ಡದಿರ್ತೈತಲ್ಲ ರೀ, ನಾರ್ಮಲ್ ಕ್ಯಾಂಡಲ್ಗಿಂತ 2-3 ಪಟ್ಟು ದೊಡ್ಡದಿರ್ತೈತಲ್ಲ ರೀ. ನೀವು ಬುಲ್ಲಿಶ್ ಮಾರುಬುಜೋನಾಗ 1:1 ಟಾರ್ಗೆಟ್ ತೊಗೋಬೋದು. 1:1 ಟಾರ್ಗೆಟ್ ತೊಗೊಂಡ್ರೂ ಇದು ಭಾಳ ದೊಡ್ಡ ಟಾರ್ಗೆಟ್ ಆಗ್ತೈತೆ ರೀ, ಯಾಕಂದ್ರೆ ಕ್ಯಾಂಡಲ್ ಭಾಳ ದೊಡ್ಡದಿರ್ತೈತಿ. ಇಲ್ಲಿಕ್ರೆ ನೀವು ರೆಜಿಸ್ಟೆನ್ಸ್ ನೆಕ್ಸ್ಟ್ ರೆಜಿಸ್ಟೆನ್ಸ್ ಬರೋತಕ ಈ ಟ್ರೇಡ್ನಾಗ ಕಂಟಿನ್ಯೂ ಇರ್ಬೋದು. ತೀತ್ರಿ ವೀಕ್ಷಕರೇ ಎಂಟ್ರಿ ಪಾಯಿಂಟ್ ಮತ್ತು ಸ್ಟಾಪ್ ಲಾಸ್ ಪಾಯಿಂಟ್ ತಿಳ್ಕೊರಿ, ಭಾಳ ನೆನಪು ಇಡ್ಕೊರಿ. ಯಾಕಂತಂದ್ರೆ ನೀವು ಸ್ಟಾಪ್ ಲಾಸ್ ಇಡಂಗಿಲ್ಲ ಮತ್ತು ಎಂಟ್ರಿ ಎಲ್ಲರೇ ಸಿಕ್ಕಲ್ ತೊಗೊಂಡ್ರೆ ನಿಮ್ಮ ಟ್ರೇಡ್ ಫೇಲ್ ಹೋಗೋ ಚಾನ್ಸಸ್ ಆಗ್ತೈತಿ. ವೀಕ್ಷಕರೇ ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ನಾಗ. ಈಗ ಬರೀ ಬೇರಿಶ್ ಮಾರುಬುಜು ನೋಡೋಣ. ನೋಡ್ರಿ ಬೇರಿಶ್ ಮಾರುಬುಜು ಒಂದು ಅಪ್ ಟ್ರೆಂಡ್ನಾಗ ರೆಜಿಸ್ಟೆನ್ಸ್ ಮ್ಯಾಗ ಆತ. ಇಲ್ಲಿ ನೋಡ್ರಿ ಇದು ಕ್ಯಾಂಡಲ್ ಬೇರಿಶ್ ಮಾರುಬುಜು ಅನ್ಬೋದು. ಈ ಕ್ಯಾಂಡಲ್ಗಾನ ಇತರದ ಹಾಯ ಮತ್ತು ಲೋವನ್ನು ಮಾರ್ಕ್ ಮಾಡ್ಕೋಬೇಕು. ಹತ್ತಿರದ ಹಾಯ ಸ್ಟಾಪ್ ಲಾಸ್ ಇಡಬೇಕು. ಹತ್ತಿರ ಲೋ ಒಂದು ಚಲೋ ಬೇರಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡ್ಬೇಕು. ನೋಡ್ರಿ ನೆಕ್ಸ್ಟ್ ಕ್ಯಾಂಡಲ್ ಒಂದು ಚಲೋ ಮತ್ತೊಂದು ಮಾರುಬುಜು ಕ್ಯಾಂಡಲ್ ಆಗೈತಿ. ಆ ಕ್ಯಾಂಡಲ್ದ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ತೊಗೋಬೇಕು. ಮತ್ತು ಮಾರುಬುಜು ಕ್ಯಾಂಡಲ್ದ ಹಾಯ ಸ್ಟಾಪ್ ಲಾಸ್ ಇಡಬೇಕು. ಟಾರ್ಗೆಟ್ 1:1 ತೋರಿ, ಯಾಕಂದ್ರೆ ನಾರ್ಮಲ್ ಕ್ಯಾಂಡಲ್ಗಿಂತ ದೊಡ್ಡದಿರ್ತೈತಿ. ಇದಕ್ಕೆ ನೆಕ್ಸ್ಟ್ ಸಪೋರ್ಟ್ ತಕ ಈ ಟ್ರೇಡ್ನಾಗ ನೀವು ಇರ್ಬೋದು. ತೇತ್ರಿ ವೀಕ್ಷಕರೇ, ಈಗ ನೆಕ್ಸ್ಟ್ ಕ್ಯಾಂಡಲ್ ನೋಡೋಣ ನಾವು. ನೆಕ್ಸ್ಟ್ ಕ್ಯಾಂಡಲ್ ನೋಡ್ರಿ, ಡ್ರ್ಯಾಗನ್ ಫ್ಲೈ ಡೋಜಿ, ಗ್ರೇಪ್ ಸ್ಟೋನ್ ಡೋಜಿ. ಡ್ರ್ಯಾಗನ್ ಫ್ಲೈ ಡೋಜಿ ಬುಲ್ಲಿಶ್ ಕ್ಯಾಂಡಲ್ ರೀ, ಮತ್ತು ಗ್ರೇಪ್ ಸ್ಟೋನ್ ಡೋಜಿ ಬೇರಿಶ್ ಕ್ಯಾಂಡಲ್ ರೀ. ಈಗ ನಾವು ಫಸ್ಟ್ ಬುಲ್ಲಿಶ್ ಡ್ರ್ಯಾಗನ್ ಫ್ಲೈ ಡೋಜಿಯನ್ನು ನೋಡೋಣ. ನೋಡ್ರಿ ಇದು ಸೇಮ್ ಹ್ಯಾಮರ್ ಥರನ ಕಾಣ್ತೈತಿ, ಬಟ್ ಈ ಥರದ ಬಾಡಿ ಭಾಳ ಸಣ್ಣದಿರ್ತೈತಿ. ಮತ್ತು ಈ ಬಾಡಿದ 2-3 ಪಟ್ಟು ದೊಡ್ಡದು ಹತ್ರದನು ಲೋವರ್ ವಿಕ್ ಇರ್ತೈತಿ. ಮತ್ತು ಇದು ಸಪೋರ್ಟ್ ಮ್ಯಾಗನ ಆಗ್ಬೇಕು. ಸಪೋರ್ಟ್ ಮ್ಯಾಗ ಆದ್ರೆ ಇದಕ್ಕೆ ಡ್ರ್ಯಾಗನ್ ಫ್ಲೈ ಡೋಜಿ ಅಂತೀವಿ. ಡ್ರ್ಯಾಗನ್ ಫ್ಲೈ ಡೋಜಿನಾಗ ಒಂದೇ ಮಾತು ಕಲರ್ ಕಾಣಂಗಿಲ್ಲ ರೀ. ಗ್ರೀನ್ ಕಲರ್ ಐತಿ, ರೆಡ್ ಕಲರ್ ಐತಿ, ಕಲರ್ ಕಾಣಂಗಿಲ್ಲ ಅದು ಯಾವ ಕಲರ್ ಐತಿ. ಬಟ್ ಹಂಗಾಗೋದು ಭಾಳ ಕಠಿಣ. ಹಂಗಾದ್ರೆ ಭಾಳ ಚಲೋ ಗುಡ್ ಸಿಗ್ನಲ್ ಕೊಡ್ತೈತಿ ನಮಗಿದು ಒರಿಜಿನಲ್ ಡ್ರ್ಯಾಗನ್ ಫ್ಲೈ ಡೋಜಿ ಅಂತ ಗುರ್ತಾಗ್ತೈತಿ. ಬಟ್ ಹಂಗೆ ಸ್ಟಾಕ್ ಮಾರ್ಕೆಟ್ನಾಗ ಆಗಂಗಿಲ್ಲ ರೀ. ನಾರ್ಮಲಿ ಗ್ರೀನ್ ಕಲರ್ ರೆಡ್ ಕಲರ್ ಸಣ್ಣದ್ರನಾಗ ನಮಗೆ ಕಾಣತಿರ್ತೈತಿ. ರೆಡ್ ಕಲರ್ ಇರಲಿ ಗ್ರೀನ್ ಕಲರ್ ಇರಲಿ ಮ್ಯಾಟರ್ ಆಗಿಲ್ಲ ರೀ ಇದ್ರಾಗೂ ಕಲರ. ಬಟ್ ಬಾಡಿದ 2-3 ಪಟ್ಟು ದೊಡ್ಡ ಲೋವರ್ ವಿಕ್ ಇರ್ಬೇಕು. ಸೇಮ್ ಹ್ಯಾಮರ್ ಥರನ ರೀ, ಖರೆ ಹ್ಯಾಮರ್ದ ಬಾಡಿ ದೊಡ್ಡದಿರ್ತೈತಿ. ಡ್ರ್ಯಾಗನ್ ಫ್ಲೈ ಡೋಜಿದ ಬಾಡಿ ಭಾಳ ಸಣ್ಣದಿರ್ತೈತಿ. ತಿಳಿತ್ರಿ, ಇದು ಮತ್ತೊಂದು ಸಪೋರ್ಟ್ ಮ್ಯಾಗ ಆದ್ರೆ ಇದಕ್ಕೆ ನಾವು ಡ್ರ್ಯಾಗನ್ ಫ್ಲೈ ಡೋಜಿ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಬರೀ ಗ್ರೇಪ್ ಸ್ಟೋನ್ ಡೋಜಿನೂ ನೋಡ್ಬಿಡೋಣ. ನೋಡ್ರಿ ಗ್ರೇಪ್ ಸ್ಟೋನ್ ಡೋಜಿ ಸೇಮ್ ಶೂಟಿಂಗ್ ಸ್ಟಾರ್ ಥರನೇ ಇರ್ತೈತಿ. ಬಟ್ ಅದ್ರದ್ದು ಬಾಡಿ ಭಾಳ ಸಣ್ಣದಿರ್ತೈತಿ. ಬಾಡಿದ 2-3 ಪಟ್ಟು ದೊಡ್ಡದ ಅಪ್ಪರ್ ವಿಕ್ ಇರಬೇಕು ಮತ್ತು ಲೋವರ್ ವಿಕ್ ಇರಬಾರ್ದ. ಇದ್ರಾಗೂ ಡ್ರ್ಯಾಗನ್ ಫ್ಲೈ ಡೋಜಿನಾಗಲು ಅಪ್ಪರ್ ವಿಕ್ ಇರಬಾರ್ದು. ಬಟ್ ಇದ್ರೂ ಸ್ವಲ್ಪ ನಡಿತೈತಿ, ಹಂಗೆ ಆಗೋದು ಭಾಳ ಕಠಿಣ. ಡ್ರ್ಯಾಗನ್ ಫ್ಲೈ ಡೋಜಿ ಯಾವಾಗನು ಸಪೋರ್ಟ್ ಮ್ಯಾಗ ಆಗ್ಬೇಕು. ಗ್ರೇಪ್ ಸ್ಟೋನ್ ಡೋಜಿ ಯಾವಾಗನು ರೆಜಿಸ್ಟೆನ್ಸ್ ಮ್ಯಾಗ ಆಗ್ಬೇಕು. ಈಗ ನಾವು ಚಾರ್ಟ್ನಾಗ ಹೋಗಿ ನೋಡೋಣ. ಇದ್ರಾಗೂ ಕಲರ್ ಮ್ಯಾಟರ್ ಆಗಿಲ್ಲ ರೀ. ಗ್ರೇಪ್ ಸ್ಟೋನ್ ಡೋಜಿ ಗ್ರೀನು ಇರ್ಬೋದು, ರೆಡ್ ಇರ್ಬೋದು. ಒಂದೊಂದು ಸಲ ಕಲರ್ ಇರಂಗಿಲ್ಲ, ಬರೀ ಬ್ಲ್ಯಾಕ್ ಕಲರ್ ಕಡ್ಡಿ ಥರ ಕಾಣ್ತಿರ್ತೈತಿ. ಯಾಕಂತಂದ್ರೆ ಅಷ್ಟು ವಾಲ್ಯೂಮ್ ಕಮ್ಮಿ ಇರ್ತೈತಿ ರೀ ಕ್ಯಾಂಡಲ್ನಾಗ. ಈಗ ನಾವು ಚಾರ್ಟ್ನಾಗ ಹೋಗಿ ನೋಡೋಣ. ನೋಡ್ರಿ ವೀಕ್ಷಕರೇ, ಚಾರ್ಟ್ನಾಗ ಡ್ರ್ಯಾಗನ್ ಫ್ಲೈ ಡೋಜಿ ಹೆಂಗೆ ಕಾಣ್ತೈತೆ ಅಂತ ನೋಡ್ರಿ. ಒಂದು ಡೌನ್ ಟ್ರೆಂಡ್ನಾಗ ಸಪೋರ್ಟ್ ಮ್ಯಾಗ ನೋಡ್ರಿ, ಇಲ್ಲಿ ನೀವು ಕಾಣ್ತಿರ್ಬೋದ. ಕಲರ್ ಚೇಂಜ್ ಮಾಡ್ತೀನಿ ಅಂದ್ರೆ ನಿಮಗೆ ಕರೆಕ್ಟ್ ಕಾಣ್ತೈತಿ. ಪಿಂಕ್ ತೊಗೋತೀನಿ. ಹಾಂ, ಈಗ ನೋಡ್ರಿ ವೀಕ್ಷಕರೇ, ಇಲ್ಲಿ ಇದು ಡ್ರ್ಯಾಗನ್ ಫ್ಲೈ ಡೋಜಿ ರೀ. ಇದು ಗೋಲ್ ಸರ್ಕಲ್ ಮಾಡೀನಿ ನೋಡ್ರಿ, ಇದು ಡ್ರ್ಯಾಗನ್ ಫ್ಲೈ ಡೋಜಿ. ನೋಡ್ರಿ ಹತ್ರ ಕಲರ್ ಕಾಣುವತ್ತ, ಬ್ಲ್ಯಾಕ್ ಕಲರ್ ಕಡ್ಡಿ ಕಾಣತೈತಿ. ಗ್ರೀನ್ ಕಲರ್ ಐತೇನು ರೆಡ್ ಕಲರ್ ಐತೆ ಏನೋ ತಿಳಿಯೋತ. ಹಿಂಗಾದ್ರೆ ಸ್ಟ್ರಾಂಗ್ ಸಿಗ್ನಲ್ ರೀ ಇದು. ಹಿಂಗೆ ಡ್ರ್ಯಾಗನ್ ಫ್ಲೈ ಡೋಜಿ ಆದ್ಗಾನ ಹತ್ರದ ಲೋ ಮತ್ತು ಹತ್ರದ ಹಾಯನ್ನು ಮಾರ್ಕ್ ಮಾಡ್ಕೋಬೇಕು. ಹತ್ತರ ಹಾಯ ಒಂದು ಚಲೋ ಬುಲ್ಲಿಶ್ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಮಾಡೋಣ. ನೋಡ್ರಿ ನೆಕ್ಸ್ಟ್ ಕ್ಯಾಂಡಲ್ ಚಲೋ ಬುಲ್ಲಿಶ್ ಕ್ಯಾಂಡಲ್ ಆಗೈತಿ, ಅದು ಕ್ಲೋಸಿಂಗ್ ಮಾಡೋಣ. ಅದು ಕ್ಯಾಂಡಲ್ ಮ್ಯಾಗ ಎಂಟ್ರಿ ತೋರಿ. ಮತ್ತು ಡ್ರ್ಯಾಗನ್ ಫ್ಲೈ ಡೋಜಿದ ಲೋನ್ನ ಸ್ಟಾಪ್ ಲಾಸ್ ಇಟ್ರಿ. ಟಾರ್ಗೆಟ್ 1:2 ರೇ ಮಿನಿಮಮ್ ತೊಗೊಳಾಕಬೇಕು. ಇಲ್ಕ ನೆಕ್ಸ್ಟ್ ರೆಜಿಸ್ಟೆನ್ಸ್ ಬರುತ್ತಕ ಈ ಟ್ರೇಡ್ನಾಗ ನೀವು ಇರ್ಬೋದು. ತಿಳಿತ್ರಿ ವೀಕ್ಷಕರೇ, ಡ್ರ್ಯಾಗನ್ ಫ್ಲೈ ಡೋಜಿನೇ ಕಲರ್ ಮೆಟ್ರಂಗಿಲ್ಲ, ಬಟ್ ಸಪೋರ್ಟ್ ಮ್ಯಾಗ ಆಗಬೇಕು. ಮತ್ತು ಬಾಡಿದ 2-3 ಪಟ್ಟು ದೊಡ್ಡದ ಲೋವರ್ ವಿಕ್ ಇರಬೇಕು, ಅಪ್ಪರ್ ವಿಕ್ ಇರಬಾರ್ದು. ಬಟ್ ಸಣ್ಣದಿದ್ರೂ ನಡಿತೈತಿ. ಖರೆ ಇರಲಿಲ್ಲ ಅಂದ್ರೆ ಭಾಳ ಚಲೋ ಸಿಗ್ನಲ್ ರೀ, ಸ್ಟ್ರಾಂಗ್ ಸಿಗ್ನಲ್. ನೋಡ್ರಿ ವೀಕ್ಷಕರೇ, ಈಗ ಗ್ರೇಪ್ ಸ್ಟೋನ್ ಡೋಜಿ ನೋಡೋಣ.
ಒಂದು ಅಪ್ ಟ್ರೆಂಡ್ನೇ ಆಗ್ಬೇಕು. ಅಪ್ ಟ್ರೆಂಡ್ನಾಗ ಆಗಾನ ನೋಡ್ರಿ ಇದು ಒಂದು ರೆಸಿಸ್ಟೆನ್ಸ್ ಮ್ಯಾಗ ಗ್ರೇವ್ ಸ್ಟೋನ್ ಡೋಜಿ ಆಗೈತಿ. ಗ್ರೇವ್ ಸ್ಟೋನ್ ಡೋಜಿ ಆಗಾನ ಏನು ಮಾಡ್ಬೇಕಂತಂದ್ರೆ ಹತ್ರದ ಲೋ ಮತ್ತು ಹಾಯನ್ನು ಮಾರ್ಕ್ ಮಾಡ್ಕೋಬೇಕು. ಇದ್ರಾಗೂ ನೀವು ನೋಡ್ಬೋದು ಹತ್ರದ ಬಾಡಿದ ಗ್ರೀನ್ ಕಲರ್ ಐತಿ ರೆಡ್ ಕಲರ್ ಐತಿ, ಯಾವ ಕಲರ್ ಐತಿ ಕಾಣುವತ್ತು ನಮಗೆ ಬ್ಲ್ಯಾಕ್ ಕಲರ್ ಅಷ್ಟೇ ಕಾಣತೈತಿ. ಬ್ಲ್ಯಾಕ್ ಕಲರ್ ಕಾಣ್ತಿರ್ತೀರಿ ಒಂದೊಂದ್ಸಲಿ, ಹಿಂಗಾದ್ರೆ ಭಾಳ ಸ್ಟ್ರಾಂಗ್ ಸಿಗ್ನಲ್ಲ. ಇಲ್ಲಿಕ ಗ್ರೀನ್ ಕಲರ್ ಸ್ವಲ್ಪ ಇದ್ರೆ ರೆಡ್ ಕಲರ್ ಸ್ವಲ್ಪ ಇದ್ರೂ ನಡಿತೈತಿ. ಹಿಂಗಾಗಾನ ಏನು ಮಾಡ್ಬೇಕು ಹತ್ರದ ಲೋ ಮತ್ತು ಹಾಯನ್ನು ಮಾರ್ಕ್ ಮಾಡ್ಕೋಬೇಕು. ಚಲೋ ಒಂದು ಬೇರಿಶ್ ಕ್ಯಾಂಡಲ್ ಹತ್ರದ ಲೋವನ್ನು ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ನೋಡಿರಿ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟೈತಿ. ಆ ಕ್ಯಾಂಡಲ್ನಾಗ ಎಂಟ್ರಿ ತೊಗೋಬೇಕು ಮತ್ತು ಗ್ರೇವ್ ಸ್ಟೋನ್ ಡೋಜಿದ ಹಾಯ ಸ್ಟಾಪ್ ಲಾಸ್ ಇಡಬೇಕು. ಟಾರ್ಗೆಟ್ 1:2 ರೇ ಮಿನಿಮಮ್ ತೊಗೋಬೇಕು. ಇದಕ್ಕೆ ನೆಕ್ಸ್ಟ್ ಸಪೋರ್ಟ್ ಬರೋತಕ ಈ ಟ್ರೇಡ್ನಾಗ ನೀವು ಇರ್ಬೋದು. ತಿಳಿದ್ರಿ ವೀಕ್ಷಕರೇ, ಬರೀ ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ರಿ ಡೋಜಿ ಸ್ಟಾರನು ಅಂತಾರೆ. ಡೋಜಿ ಸ್ಟಾರ್ನಾಗ ಇತರದ ಲೋವರ್ ವಿಕ್ಕ ಅಪ್ಪರ್ ವಿಕ್ಕ ಭಾಳ ಸಣ್ಣ ಇರ್ತಾವ್ರಿ. ಈ ಬಾಡಿದ ಒಂದು ಪಟ್ಟ ಇಲ್ಲಿಕ 2 ಪಟ್ಟ ಅಷ್ಟೇ ಇರ್ತೈತಿ, ಭಾಳ ದೊಡ್ಡದು ಇರಂಗಿಲ್ಲ. ಡೋಜಿ ಸ್ಟಾರ್ದ ಕಲರೂ ಕಾಣಂಗಿಲ್ಲ ನಿಮಗೆ. ಬಾಡಿದ ಬ್ಲ್ಯಾಕ್ ಕಲರ್ ಇರ್ತೈತಿ. ಒಂದೊಂದ್ಸಲ ರೆಡ್ ಕಲರು ಕಾಣ್ಬೋದು, ಒಂದೊಂದ್ಸಲ ಗ್ರೀನ್ ಕಲರ್ ಕಾಣ್ಬೋದು. ಮತ್ತು ನಾರ್ಮಲ್ ಕ್ಯಾಂಡಲ್ಕಿಂತನೂ ಇದು ಕ್ಯಾಂಡಲ್ ಭಾಳ ಸಣ್ಣದಿರ್ತೈತಿ. ಈ ಕ್ಯಾಂಡಲ್ ನೋಡ್ರಿ, ಇದು ಕ್ಯಾಂಡಲ್ ಅಪ್ ಟ್ರೆಂಡ್ ಮ್ಯಾಗೂ ಆಗಲಿ ಡೌನ್ ಟ್ರೆಂಡ್ ಮ್ಯಾಗೂ ಆಗಲಿ ಇದು ಡಿಸಿಷನ್ ಏನಂತ ನಮಗೆ ಗೊತ್ತಾಗಿಲ್ಲ. ಈ ಕ್ಯಾಂಡಲ್ ಆಗಾನ ನೆಕ್ಸ್ಟ್ ಕ್ಯಾಂಡಲ್ನಾಗ ನಮಗೆ ಗೊತ್ತಾಗ್ತೈತಿ ಮಾರ್ಕೆಟ್ ಮ್ಯಾಗ ಹೋದೈತೆ ಕೆಳಗೆ ಹೋದೈತಂತ. ವೀಕ್ಷಕರೇ ನೋಡ್ರಿ, ಇತರದ ಬಾಡಿ ಸಣ್ಣದಿರ್ತೈತಿ. ಅಪ್ಪರ್ ವಿಕ್ಕ ಲೋವರ್ ವಿಕ್ಕನು ಸಣ್ಣದಿರ್ತೈತಿ. ನಾರ್ಮಲ್ ಕ್ಯಾಂಡಲ್ಕಿಂತನೂ ಸಣ್ಣದಿರ್ತೈತಿ. ಇದು ಅಪ್ ಟ್ರೆಂಡ್ನೇ ಆಗಲಿ ಡೌನ್ ಟ್ರೆಂಡ್ನೇ ಆಗಲಿ ನಮಗೆ ಸಂಬಂಧ ಇಲ್ಲ. ನಾವು ನೆಕ್ಸ್ಟ್ ಕ್ಯಾಂಡಲ್ದ ವೆಯ್ಟ್ ಮಾಡ್ಬೇಕು. ನನ್ನ ಕಡೆ ಇತರ ಚಾರ್ಟ್ ಐತೆ ನೋಡೋಣ. ನನ್ನ ಕಡೆ ಇತರ ಚಾರ್ಟ್ ಇಲ್ಲ, ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ಇಲ್ಲೇ. ನೋಡ್ರಿ ವೀಕ್ಷಕರೇ, ಯಾವಾಗೂ ಡೋಜಿ ಸ್ಟಾರ್ ಆತಂತಂದ್ರೆ ಹತ್ರದ ಲೋ ಮತ್ತು ಹಾಯನ್ನು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಯಾಂಡಲ್ ಹತ್ರದ ಹಾಯನ್ನು ಬ್ರೇಕ್ ಮಾಡಿತ್ತಂತಂದ್ರೆ ಬಾಯ್ ಸೈಡ್ ಎಂಟ್ರಿ ತೊಗೋಬೇಕು, ಅಂದ್ರೆ ಮಾರ್ಕೆಟ್ ಏರ್ತೈತಂತ ಎಂಟ್ರಿ ತೊಗೋಬೇಕು. ಮತ್ತು ಸ್ಟಾಪ್ ಲಾಸ್ ಡೋಜಿ ಸ್ಟಾರ್ದ ಲೋ ಸ್ಟಾಪ್ ಲಾಸ್ ಇಡಬೇಕು, SL ಇಡಬೇಕು. ಈಗ ಬರ್ರಿ ಬೀಳುತ್ತ ಮುಂದೆ ಹೆಂಗೆ ಟ್ರೇಡ್ ತೊಗೊಳೋದು ಅಂತ ಹೇಳ್ತೀನಿ. ನೋಡ್ರಿ, ಈಗ ಡೋಜಿ ಸ್ಟಾರ್ ಆತ ಹತ್ರದ ಹಾಯ್ ಮತ್ತು ಲೋ ಮಾರ್ಕ್ ಮಾಡ್ಕೋಬೇಕು. ಒಂದು ಚಲೋ ಬೇರಿಶ್ ಕ್ಯಾಂಡಲ್ ಡೋಜಿ ಸ್ಟಾರ್ದ ಲೋವನ್ನು ಬ್ರೇಕ್ ಮಾಡ್ರೆ ಇಲ್ಲಿ ನೀವು ಎಂಟ್ರಿ ತೊಗೋಬೇಕು. ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ನೆಕ್ಸ್ಟ್ ಕ್ಯಾಂಡಲ್ನಾಗೆ ಎಂಟ್ರಿ ತೊಗೋಬೇಕು. ಎಂಟ್ರಿ ತೊಗೊಳ್ಳೋಣ. ಹತ್ರದ ಡೋಜಿ ಸ್ಟಾರ್ದ ಹಾಯನ್ನ ಸ್ಟಾಪ್ ಲಾಸ್ ಇಡಬೇಕು. ಇದು 2 ಸೈಡ್ ಟ್ರೇಡ್ ತೊಗೋಬೋದ್ರಿ. ಡೋಜಿ ಸ್ಟಾರ್ ಆಗಾನ ಹತ್ರದ ಹಾಯ್ ಲೋ ಮಾರ್ಕ್ ಮಾಡ್ಕೋಬೇಕು. ಅಪ್ ಸೈಡ್ ಒಂದು ಚಲೋ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ ಮಾಡಿತ್ತಂದ್ರೆ ಅಲ್ಲಿ ಬಾಯ್ ಮಾಡ್ಬೇಕಾ ಮತ್ತು ಡೋಜಿ ಸ್ಟಾರ್ದಲ್ಲೂ ಸ್ಟಾಪ್ ಲಾಸ್ ಇಡಬೇಕಾ. ಮತ್ತು ಡೌನ್ ಸೈಡ್ ಆದರೆ ಒಂದು ಚಲೋ ಬೇರಿಶ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ಆ ಕ್ಯಾಂಡಲ್ನಾಗೂ ನೀವು ಎಂಟ್ರಿ ತೊಗೋಬೇಕಾ ಮತ್ತು ಡೋಜಿ ಸ್ಟಾರ್ದ ಹಾಯ ಸ್ಟಾಪ್ ಲಾಸ್ ಇಡಬೇಕು. ತಿಳಿದ್ರಿ, 2 ಸೈಡ್ ತೊಗೋಬೇಕು. ಇದಕ್ಕೆ ಡಿಸಿಷನ್ ಇಲ್ಲ. ನೆಕ್ಸ್ಟ್ ಕ್ಯಾಂಡಲ್ದು ವೇಟ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಂಡಲ್ ಯಾವ ಸೈಡ್ ಬ್ರೇಕ್ ಆಗ್ತೈತೆ ಆ ಸೈಡ್ ನಾವು ಟ್ರೇಡ್ ತೊಗೋತೀವಿ. ಇಷ್ಟೇ ಈಸಿ ಐತ್ರಿ. ತಿಳಿದ್ರಿ ವೀಕ್ಷಕರೇ, ಇಷ್ಟು ಮೇನ್ ಇಂಪಾರ್ಟೆಂಟ್ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಇದ್ದು ಮತ್ತು ಭಾಳ ಇದ್ದಾವೆ. ಖರೆ ಅವೇನು ಉಪಯೋಗ ಇಲ್ಲ. ಇವು ಮಾರ್ಕೆಟ್ನಾಗ ಇವು ರಿಪೀಟ್ ಆಗತ್ತಿರ್ತಾವೆ, ಭಾಳ ಆಗ್ತಿರ್ತಾವೆ. ದಿನ ನಿಮಗೆ ಇವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೀವು ಚಾರ್ಟ್ನಾಗ ನೋಡಬಹುದು. ಇದು ಟ್ರೇಡಿಂಗ್ ಮಾಡೋಕೆ ನಿಮಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ತಿಳಿದ್ರಿ ವೀಕ್ಷಕರೇ, ಇದು ವಿಡಿಯೋನ ನೋಡ್ರಿ, ಬರ್ಕೋರಿ. ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ. ನೀವು ಒಬ್ಬರು ಟ್ರೇಡರ್ ಆಗ್ಬೇಕಂದ್ರೆ ನಿಮಗೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನಾಲೆಜ್ ಇದ್ದೇ ಇರಬೇಕಾ. ಇದು ವಿಡಿಯೋನ 2-3 ಸಲ ನೋಡಿ ಈ ಥರ ಬಗ್ಗೆ ಫುಲ್ ಡೀಟೇಲ್ನಾಗ ತಿಳ್ಕೊಳಕ್ಕೆ ಏನು ಕೆಟ್ಟೇನಿಲ್ಲ. ಇದು ಒಂದು ಇಂಪಾರ್ಟೆಂಟ್ ನಾಲೆಜ್ ಐತ್ರಿ. ಇದು ರೊಕ್ಕ ಕೊಟ್ಟು ಹೇಳ್ತಾರೆ, ನಾ ಬಟ್ ಫ್ರೀನಾಗ ಹೇಳತ್ತೇನೆ. ತಿಳಿದ್ರಿ ವೀಕ್ಷಕರೇ, ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಮತ್ತೊಂದೇನಂತಂದ್ರೆ ನನ್ನ ಚಾನಲ್ ಮ್ಯಾಗ ಇದು ಒಂದು ಕೋರ್ಸ್ ನಡೆದೈತಿ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ನಾಗ. ಈಗ ಸದ್ಯನಾಗ ನಾ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಕಲ್ಸಾತೇನೆ. ಟೆಕ್ನಿಕಲ್ ಅನಾಲಿಸಿಸ್ನ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆನೂ ಫ್ರೀನಾಗ ಕಲ್ಸಾಮಿದ್ದೀನಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನನ್ನ ಎಲ್ಲ ವಿಡಿಯೋ ಕನ್ನಡನಾಗೆ ಇರ್ತಾವೆ. ನೀವು ಪ್ಲೀಸ್ ಸಪೋರ್ಟ್ ಮಾಡಿರಿ ಕನ್ನಡಿಗರಿದ್ರೆ. ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.